टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಲೆಟರ್ ಬರೆದಿದ್ದಾರೆ. ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಇದು ವಿವಾದಾತ್ಮಕ ತಿದ್ದುಪಡಿ, ಸೊ ಇದಕ್ಕೆ ಒಪ್ಪಿಗೆ ನೀಡಬೇಡಿ ನೀವು ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ಪತ್ರದ ಮೂಲಕ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಯತ್ನಾಳ್. ಮಂಗಳವಾರ ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆಯಾಯಿತು. ವಿಧೇಯಕ ಮಂಡಿಸಿದ್ದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಸೊ ವಿಧೇಯಕ ಮಂಡನೆ ಆಗ್ತಲೇ ಯತ್ನಾಳ್ ಪತ್ರ ಬರೆದಿದ್ದಾರೆ. ಸಂವಿಧಾನ ಬಾಹಿರವಾಗಿ 4% ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ನೀಡಲಾಗ್ತಾ ಇದೆ. ಸೊ ವಿವಾದಾತ್ಮಕ ತಿದ್ದುಪಡಿಗಳಿಗೆ ನೀವು ಒಪ್ಪಿಗೆ ನೀಡಬೇಡಿ ಅಂತ ಹೇಳಿ ಒಂದು ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಯತ್ನಾಳ್ ಬರೆದಿದ್ದಾರೆ. ಒಟ್ಟಿನಲ್ಲಿ ಈ ಮೀಸಲಾತಿ ಲಢಾಯಿ ಸದನದಲ್ಲಿ ಸಾಕಷ್ಟು ಪ್ರತಿಧ್ವನಿಸಿದೆ. ಈಗಾಗಲೇ ವಿಜಯೇಂದ್ರ ಕೂಡ ಮಾತನಾಡ್ತಾ ಇದ್ದು, ಇದ್ರ ಬಗ್ಗೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ, ಸದನದ ಒಳಗೂ ಹೊರಗೂ ಹೋರಾಡ್ತೀವಿ ಅನ್ನುವಂಥದ್ದನ್ನು ಅವರು ತಮ್ಮ ಹೋರಾಟದ ರೂಪರೇಷೆಗಳನ್ನು ಒಂದು ಕಡೆ ಬಿಚ್ಚಿಟ್ರೆ, ಇನ್ನೊಂದು ಕಡೆ ಯತ್ನಾಳ್ ಈ ಮೀಸಲಾತಿ ವಿರುದ್ಧ, ಅದರಲ್ಲೂ ಕೂಡ ಈ ಗುತ್ತಿಗೆಯಲ್ಲಿ 4% ಮೀಸಲಾತಿ ಏನು ಕೊಟ್ಟಿದ್ದಾರೆ ಮುಸ್ಲಿಮರಿಗೆ, ಅದು ವಿವಾದಾತ್ಮಕವಾದಂಥ ಒಂದು ತಿದ್ದುಪಡಿ, ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಒಪ್ಪಿಗೆ ಕೊಡಬಾರದು ಅಂತ ಹೇಳಿ ಒಂದು ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಬರೆದಿದ್ದಾರೆ.